ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಟೆ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಸಂಡೇ ಸ್ಪೆಷಲ್ ಅಂತ ನಮ್ಮ ಮನೇಲಿ ಕೈಮಾ ಮಾಡ್ತಾ ಇದ್ದೀನಿ. ವಾಟ್, ನಾನೇನಂತ ದೊಡ್ಡ ಚೆಫ್ ಅಲ್ಲ, ಆದರೂ ನನಗೆ ವೆರಿ ಟೇಸ್ಟಿ ಕೈಮಾ ಅಂತೂ ಮಾಡೋಕ್ಕೆ ಬರುತ್ತೆ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಐ ಆಮ್ ತೇಜಸ್ವಿನಿ. ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೀ, ನಂದೊಂದು ಇಂಟ್ರಡಕ್ಷನ್ ಬ್ಲಾಗ್ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಓಕೆ, ಈಗ ಕೆಳಗಡೆ ಹೋಗೋಣ. ಕೈಮಾ ಹೇಗೆ ಮಾಡೋದು ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಕೈಮಾ ಹೇಗೆ ಮಾಡೋದು ಅನ್ನೋದು ಬಿಟ್ಟು ಐ ಟೆಲ್ ಯು ಮೈ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕುಕ್ಕಿಂಗ್ ಜರ್ನಿ. ನಾನು ಯಾವ ಥರ ಕುಕ್ಕಿಂಗ್ ಕಲಿತೆ, ಏನೇನು ಮಾಡಿದೆ, ಮಿಸ್ಟೇಕ್ಸ್, ಎವ್ರಿಥಿಂಗ್ ನಾನು ಇಲ್ಲಿ ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೂ ಬೋರ್ ಆಗಬಾರ್ದು, ಇಟ್ ಶುಡ್ ಬಿ ಎಂಟರ್ಟೈನಿಂಗ್. ಕೈಮಾ ಮಾಡೋಕ್ಕೆ ಆ್ಯಕ್ಚುಲಿ 2 ಥರ ಮಸಾಲೆ ಬೇಕು. ಒಂದು ರೆಡ್ ಮಸಾಲೆ, ಇನ್ನೊಂದು ಗ್ರೀನ್ ಮಸಾಲೆ. ಸೊ ಇವಾಗ ನಾನು ಫಸ್ಟ್ ರೆಡ್ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ರೆಡ್ ಮಸಾಲಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಕೊತ್ತಂಬರಿ, ಕಾಯಿ ತುರಿ, ಖಾರದ ಪುಡಿ ಹಾಗೂ ಧನಿಯಾ ಪುಡಿ. ಕಮಿಂಗ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಸ್ಟೋರಿ. ನನಗೆ ಮದುವೆ ಸೆಟ್ ಆಗಿದ್ದು ವೆನ್ ಐ ವಾಸ್ ಇನ್ 3rd year ಇಂಜಿನಿಯರಿಂಗ್. ಆವಾಗ ನನಗೆ ಕಾಫಿ ಟೀ ಇಡೋಕ್ಕೂ ಬರ್ತಾ ಇರಲಿಲ್ಲ. ಯಾಕೆ ಅಂದರೆ ಚಿಕ್ಕ ಹುಡುಗಿಯಿಂದನೂ ನಾನು ಹಾಸ್ಟೆಲಲ್ಲೇ ಓದಿದ್ದು. ಹಾಸ್ಟೆಲಿಂದ ರಜೆ ಮನೆಗೆ ಬಂದಾಗಲೂ ಒಂದು ದಿನ ನಾನು ಹೋಗಿ ಕಿಚನಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಅಮ್ಮ ಕೆಲಸ ಮಾಡೋಕ್ಕೆ ಕರೆದ್ರೂ ಕೂಡ ನಾನು ಹೋಗಿ ಬೇಜಾರು ಮಾಡ್ಕೊತಾ ಇದ್ದೆ. ನಾನು ರಜಕ್ಕೆ ಅಂತ ಬರ್ತೀನಿ, ನೀವು ನನ್ನ ಕೈಲಿ ಕೆಲಸ ಮಾಡಿಸ್ತೀರಾ ಅಂತ. ಸೊ ನಮ್ಮಮ್ಮ ಕೆಲಸನೂ ಮಾಡಿಸ್ತಾ ಇರಲಿಲ್ಲ ನನ್ನ ಕೈಲಿ. ಬಟ್ ಆಲ್ ಆಫ್ ಎ ಸಡನ್ ನನಗೆ 3rd year ಮದುವೆ ಸೆಟ್ ಆಗೋಯ್ತು. ಅದು ಯಾಕೆ ಹೇಗೆ ಅಂತ ನಾನು ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಇವಾಗ ನೀವು ನನ್ನ ಪರಿಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ನನಗೆ ಏನೂ ಬರಲ್ಲ ಆ್ಯಂಡ್ ನಂಗೆ ಬರ್ತಿದ್ದಿದ್ದು ಒಂದೇ ಒಂದು ಅಂದರೆ ಈರುಳ್ಳಿ ಕುಯ್ಯೋದು. ಆ್ಯಂಡ್ ಈರುಳ್ಳಿ ಕುಯ್ಯೋದು ಇಟ್ಕೊಂಡೆ ನಾನು ಮದುವೆ ಆಗಿ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ಅದು ನಮ್ಮ ಅಪ್ಪ ನನ್ನ ಮದುವೆ ಮಾಡಿ ಕಳಿಸಿದ್ದು ಫುಲ್ ಟ್ರೆಡಿಷ್ನಲ್ ಹಳ್ಳಿ ಮನೆಗೆ. ಲೈಫ್ ನಾನು ಅಂದ್ಕೊಂಡಂಗೆ ಇರಲಿಲ್ಲ, ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಯಾಕೆ ಅಂದರೆ ನನ್ನಲ್ಲೇ ನಾನು ತುಂಬ ಬದಲಾವಣೆಗಳು ಮಾಡ್ಕೋಬೇಕಿತ್ತು. ಆ್ಯಂಡ್ ನಾನು ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಒಂದು ಹುಡುಗಿ ಅಡುಗೆ ಕಲ್ತಿರೋದು ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ. ಹಾಗಂತ ಯಾರೂ ನನಗೆ ಕೊಂಗ್ ಮಾತೆಲ್ಲ ಆಡ್ತಾ ಇರಲಿಲ್ಲ. ಬಟ್ ಯಾರಾದರೂ ಬಂದು ಸಡನ್ನಾಗಿ ಮನೇಲಿ ನಮ್ಮ ಅತ್ತೆಲ್ಲಾದರೂ ಹೊರಗಡೆ ಹೋಗಿದ್ರೆ ಕಾಫಿ ಮಾಡಿಕೊಡು ಅಂದರೆ ನಂಗೆ ಒಂಥರ ಆಗೋದು, ನನಗೇನು ಬರಲ್ವಲ್ಲಪ್ಪ. ಈಗ ಲೆಟ್ ಮೀ ಕಮ್ ಬ್ಯಾಕ್ ಟು ಕೈಮಾ. ಆ್ಯಕ್ಚುಲಿ ನಮ್ಮ ಮನೇಲಿ 2 kg ಕೈಮಾ ತಂದಿದ್ದಾರೆ. ಸೊ ನಾನು 1.5 ಈರುಳ್ಳಿನ ದಪ್ಪ ಕಟ್ ಮಾಡಿಕೊಂಡು 25 ಬೆಳ್ಳುಳ್ಳಿ ಎಸ್ಲು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಇನ್ನೇನು ಸ್ಟವ್ ಆಫ್ ಮಾಡ್ತೀರೋ ಅನ್ನೋ ಫ್ಯೂ ಸೆಕೆಂಡ್ಸ್ ಮುಂಚೆ ಟೊಮೊಟೊ ಹಾಕ್ಕೋಬೇಕು. ನಾನಿಲ್ಲಿ 1.5 ಸ್ಮಾಲ್ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದನ್ನೂ ಫ್ಯೂ ಸೆಕೆಂಡ್ಸ್ ಫ್ರೈ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಈಗ ಸ್ಟವ್ ಆಫ್ ಮಾಡಾದಮೇಲೆ ನಾನು ಮುಂಚೆನೇ ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕಟ್ ಮಾಡಿ ಈ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಒಳಗಡೆ ಹಾಕೋತೀನಿ. ಈಗ ಇದನ್ನ ಸ್ವಲ್ಪ ಹೊತ್ತು ಕೂಲ್ ಆಗಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಗ್ರೀನ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಗ್ರೀನ್ ಮಸಾಲಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, 1-2 ಕಾಳು ಮೆಣಸು, ಕಾಯಿ ತುರಿ ಹಾಗೂ ಧನಿಯಾ ಪುಡಿ. ಕಮ್ಮಿಂಗ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಸ್ಟೋರಿ. ಎಲ್ಲಿದ್ದೆ ನಾನು? ನಮ್ಮ ಅತ್ತೆ ಎಲ್ಲಾದರೂ ಹೊರಗಡೆ ಹೋದರೆ ಕಾಫಿ ಮಾಡಿಕೊಡೋಕ್ಕೂ ನಂಗೆ ಬರ್ತಾ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ ಚಿಕ್ಕ ಹುಡುಗಿಯಿಂದನೂ. ನನಗೆ ಬೇರೆಯವ್ರ ಹತ್ರ ಹೋಗಿ ಏನಾದರೂ ಕೇಳೋದು ಅಂದರೆ ಆಗಲ್ಲ. ಯಾಕಂದರೆ ಅವ್ರು ಏನಾದರೂ ಅನ್ಕೋತಾರೇನೋ ಅನ್ನೋ ಫೀಲಿಂಗ್. ಸೊ ಇವಾಗ ಹೋಗಿ ಬೇರೆಯವ್ರ ಹತ್ರ ಕಾಫಿ ಮಾಡಿಕೊಡಿ ಅಂತ ಕೇಳೋಕ್ಕೂ ಆಗೋದಿಲ್ಲ. ಸೊ ದಟ್ ಈಸ್ ವೆನ್ ಐ ಡಿಸೈಡೆಡ್, ಇಲ್ಲ ನಾನು ಇಂಡಿಪೆಂಡೆಂಟಾಗಿ ಕಲ್ತ್ಕೋಬೇಕು ಎಲ್ಲನೂ. ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ಚೆಫ್ ಅಂತ. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಕುಕ್ಕಿಂಗ್. ಇನಿಷಿಯಲ್ ಡೇಸ್ ಅಮ್ಮನ ಮನೆಗೆ ಹೋದಾಗ ಅಮ್ಮನ ಹತ್ರ ಎಲ್ಲ ಅಡುಗೆಗಳನ್ನ ಕೇಳ್ಕೊಂಡು ನಾನು ಡೈರಿಲಿ ಬರ್ಕೋತಾ ಇದ್ದೆ. ಯಾವ ಥರ ಅಂದರೆ ಎಣ್ಣೆ ಫಸ್ಟ್ ಹಾಕಬೇಕು, ಸಾಸಿವೆ ನೆಕ್ಸ್ಟ್ ಹಾಕಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು, ಆಮೇಲೆ ಎಷ್ಟು ಮೆಣಸಿನ್ಕಾಯಿ ಹಾಕಬೇಕು ಅಂತಲೂ ಕೇಳಿ ಬರ್ಕೋತಾ ಇದ್ದೆ. ಇಷ್ಟೆಲ್ಲ ಕೇಳಿ ಬರ್ಕೊಂಡು ಬಂದ್ರೂ ಕೆಲವೊಂದು ಸತಿ ಉಪ್ಪು ಜಾಸ್ತಿ ಆಗ್ತಾಯಿತ್ತು, ಕೆಲವೊಂದು ಸತಿ ಖಾರ ಜಾಸ್ತಿ ಆಗ್ತಾಯಿತ್ತು, ಇಲ್ಲ ಹುಳಿ ಜಾಸ್ತಿ ಆಗ್ತಾಯಿತ್ತು. ಆವಾಗ ನಂಗೆ ಏನು ಅನಿಸ್ತು ಅಂದರೆ ಕುಕ್ಕಿಂಗ್ ಈಸ್ ಆ್ಯಕ್ಚುಲಿ ಎ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀಯೋ ದಟ್ ಈಸ್ ವೆನ್ ಯು ಬಿಕಮ್ ಎ ಪರ್ಫೆಕ್ಟ್ ಚೆಫ್. ಈಗ ಕಮ್ಮಿಂಗ್ ಬ್ಯಾಕ್ ಟು ಕೈಮಾ. ಇವಾಗ ಕೈಮಾಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ 1.5 ಈರುಳ್ಳಿನ ದಪ್ಪ ಕಟ್ ಮಾಡ್ಕೋಬೇಕು. ಆಮೇಲೆ 20 to 25 ಬೆಳ್ಳುಳ್ಳಿ ಎಸ್ಲು ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಶುಂಠಿ, 1 kgಗೆ 12ರಿಂದ 14 ಅನ್ನೋ ಥರ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲಿ 25 ಮೆಣಸಿನ್ಕಾಯಿನ ಕಟ್ ಮಾಡಿ 1-2 ಕಾಳು ಮೆಣಸು ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ಬೇಕಾದ್ರೆ ಕೊತ್ತಂಬರಿ ಪುದೀನಾನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಈಗ ರೆಡ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರ್ ಒಳಗಡೆ ಒಂದು ಹೋಳು ಕಾಯಿ ತುರಿಲಿ ಮುಕ್ಕಾಲು ಭಾಗ ಕಾಯಿ ತುರಿ ಹಾಕಿ ಸ್ವಲ್ಪ ಗಸಗಸೆ ಸ್ವಲ್ಪ ಚಕ್ಕೆ ಹಾಕಿ ಇದನ್ನ ಫಸ್ಟ್ ಡ್ರೈ ಆಗಿ ರುಬ್ಕೊಂಡ್ಬಿಡೋಣ. ಡ್ರೈ ಆಗಿ ಎಲ್ಲ ಪುಡಿ ಆದಮೇಲೆ ಮತ್ತೆ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಪೇಸ್ಟ್ ಎಲ್ಲ ಮಾಡ್ಕೊಂಡು ಆದಮೇಲೆ ಈ ಕಾಯಿ ಪೇಸ್ಟ್ನ ನಾವು ರೆಡ್ ಮಸಾಲೆಗೆ ಅಂತ ರೆಡಿ ಮಾಡಿ ಇಟ್ಟಿದ್ವಿ ಅಲ್ವಾ, ಆ ಬಾಣಲಿ ಒಳಗಡೆ ಹಾಕ್ಕೊಂಡು ಅದರೊಳಗಡೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ, ಇಲ್ಲಿ ನಾನು 3 ಸ್ಪೂನ್ ಖಾರದ ಪುಡಿ ಒಂದು ಕಾಲು ಬಟ್ಲು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಯಾಕೆಂದರೆ ನಮ್ಮನೆ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ. ನಿಮ್ಮ ಮನೇಲಿ ಏನಾದ್ರು ಜಾಸ್ತಿ ಖಾರ ಇತ್ತು ಅಂದರೆ ನೀವೊಂದು 2 ಸ್ಪೂನಿಗೆ ಲಿಮಿಟ್ ಮಾಡ್ಕೋಬೋದು. ಸೊ ಇವಾಗ ಈ ಮಸಾಲಾನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದನ್ನ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ರೆಡ್ ಮಸಾಲಾಗೆ ಬೇಕಾಗಿರೋ ಎಲ್ಲ ಪೇಸ್ಟು ರೆಡಿ ಆಗಿದೆ. ಸೊ ನಮ್ಮದು ನೆಕ್ಸ್ಟ್ ಪ್ರೊಸೀಜರ್ ಬಂದು ಕೈಮಾನ ಒಗ್ಗರಣೆಗೆ ಇಟ್ಕೋಬೇಕು. ಕೈಮಾನ ಯೂಶ್ವಲಿ ಯಾವಾಗಲೂ ಅಗಲ ಮುತ್ತಿರೋ ತಪ್ಪಲೆಲ್ಲ ಇಟ್ಕೋಬೇಕು. ಯಾಕೆ ಅಂದರೆ ಕೈಮಾ ಎಷ್ಟು ಕ್ಲಮ್ಸಿ ಆಗುತ್ತೋ ಕೈಮಾ ಬಾಲ್ಸ್ ಒಡೆದೋಗೋದು ಜಾಸ್ತಿ. ಸೊ ಅಗಲ ಮುತ್ತಿರೋ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಇಟ್ ಇಸ್ ಸೇಫ್ ಅಂತ ಅಷ್ಟೇ. ಬಾಣಲಿಗೆ ಎಣ್ಣೆ, ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಫ್ಯಾಟ್ನ ಹಾಕಿ ಇದನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು. ಫ್ಯಾಟ್ ಯಾಕೆ ಹಾಕ್ತೀವಿ ಅಂದರೆ ಫ್ಯಾಟ್ ಯಾವಾಗಲೂ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಸೊ ಫ್ಯಾಟ್ನ ಹಾಕ್ತೀವಿ ಆ್ಯಂಡ್ ಇಟ್ ಈಸ್ ನಾಟ್ ಕಂಪಲ್ಸರಿ. ನಿಮಗೆ ಫ್ಯಾಟ್ ಬೇಡ ಅಂದರೆ ಯು ಕ್ಯಾನ್ ಸ್ಕಿಪ್ ಫ್ಯಾಟ್ ಆ್ಯಂಡ್ ಡೈರೆಕ್ಟ್ ಮಸಾಲೆ ಹಾಕೋಬೋದು. ಈಗ ಫ್ಯಾಟ್ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ದಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ಲೋಟದಷ್ಟು ಚೆನ್ನಾಗಿ ನೀರನ್ನ ಕುಚ್ಚಿ ಅದನ್ನ ಫ್ಯಾಟ್ ಒಳಗಡೆ ಹಾಕಬೇಕು. ನೀರು ಇಂಗೋವರೆಗೂ ಆ ಫ್ಯಾಟ್ನ ಅದರಲ್ಲೇ ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು. ಈಗ ಫ್ಯಾಟಲ್ಲಿರೋ ನೀರು ಇಂಗ್ತಾ ಇದೆ ಅನ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತೆ ಈಗ ನೋಡಿ ಆಲ್ಮೋಸ್ಟ್ ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ನೆಕ್ಸ್ಟು ನಾವು ಮಸಾಲೆ ರುಬ್ಕೊಂಡಿದ್ವಿ ಅಲ್ವಾ, ರೆಡ್ ಮಸಾಲೆ, ಅದನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ ಮಸಾಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನೀರು ಹಾಕ್ಕೋಬೇಕು. ನೀರನ್ನ ಯಾವ ಥರ ಹಾಕ್ಕೋಬೇಕು ಅಂದರೆ ಸಾಂಬಾರು ಹದಕ್ಕೆ ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ನೀರು ಹಾಕ್ಕೋಬೇಕು. ಇಲ್ಲ ನಮ್ಗೆ ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬೇಕು. ನಾನಿಲ್ಲಿ ಮೀಡಿಯಮ್ಗೆ ಹಾಕೋತಾ ಇದ್ದೀನಿ ಯಾಕೆಂದರೆ ನಮಗೆ ಗಟ್ಟಿ ಬೇಕಿತ್ತು. ಸೊ ಸ್ವಲ್ಪ ಮೀಡಿಯಮ್ ನೀರು ಹಾಕೋತೀನಿ, ಲಾಸ್ಟಿಗೆ ಗಟ್ಟಿ ಬರುತ್ತೆ ಅಂತ ಅಷ್ಟೆ. ಈ ಮಸಾಲೆನ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಅಷ್ಟರಲ್ಲಿ ಹೋಗಿ ಕೈಮಾ ಬಾಲ್ಸ್ಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ. ಬನ್ನಿ. 1 ಹೋಳು ಕಾಯಿ ತುರಿನ ಫುಲ್ ಡ್ರೈ ಆಗಿ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ಈಗ ಪುಡಿ ಆಗಿದ್ದ ಕಾಯಿ ತುರಿನ ನಾವು ಗ್ರೀನ್ ಮಸಾಲಾಗೆ ಅಂತೆಲ್ಲ ಹುರಿದಿಟ್ಕೊಂಡಿದ್ವಿ ಅಲ್ವಾ, ಅದರೊಳಗಡೆ ಹಾಕ್ಕೊಂಡು 3 ಸ್ಪೂನ್ ಧನಿಯಾ ಪುಡಿ ಹಾಕಿ ನೀಟಾಗಿ ಇದನ್ನ ಮತ್ತೆ ಪೇಸ್ಟ್ ಮಾಡಬೇಕು. ಯಾವ ಥರ ಅಂದರೆ ನೀರು ಹಾಕ್ದಲೇ ಪೇಸ್ಟ್ ಮಾಡಬೇಕು. ಇನ್ನೊಂದು ಸತಿ ಹೇಳ್ತೀನಿ ಕೇಳಿಸ್ಕೊಡಿ. ನೀರು ಹಾಕಬಾರ್ದು. ಕೈಮಾ ಬಾಲ್ಸ್ ಮಾಡೋ ಮಸಾಲೆಗೆ ಡ್ರೈ ಆಗೇ ಪೇಸ್ಟ್ ಮಾಡ್ಕೋಬೇಕು ನೀಟಾಗಿ. ಗ್ರೀನ್ ಪೇಸ್ಟ್ ಫುಲ್
ನೆಕ್ಸ್ಟು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ 1 1.5 ಕಪ್ಪಷ್ಟು ಹುರ್ಗಡ್ಲೆ, ಒಂದು 3 3 ಸ್ಪೂನಷ್ಟು ಕಲ್ಲುಪ್ಪ ಹಾಕಿ ನೀಟಾಗಿ ಡ್ರೈ ಆಗಿ ಪುಡಿ ಮಾಡಿಟ್ಕೋಬೇಕು. ನೀರು ಹಾಕಬಾರ್ದು, ಇದಕ್ಕೂ ಕೂಡ ನೀರು ಹಾಕಬಾರ್ದು, ಡ್ರೈ ಆಗಿ ಪುಡಿ ಮಾಡಿಟ್ಕೋಬೇಕು. ಈಗ ಸ್ಪೆಷಲ್ ನೋಟ್ ಏನಂದರೆ ಕೈಮಾನ ಯಾವತ್ತೂ ನೀರಲ್ಲಿ ತೊಳಿಬಾರ್ದು. ಆ್ಯಂಡ್ ಕೈಮಾ ಮಸಾಲೆಗೂ ನೀರು ಹಾಕಿ ರುಬ್ಬಾರ್ದು. ಈಗ ನೆಕ್ಸ್ಟು ಸ್ವಲ್ಪ ಕೈಮಾ ಮತ್ತು ಗ್ರೀನ್ ಮಸಾಲೆ ಹಾಕಿ 1 ರೌಂಡ್ ಬ್ಲೆಂಡ್ ಮಾಡಬೇಕು. ಜಸ್ಟ್ ಒಂದೇ ರೌಂಡ್ ಬ್ಲೆಂಡ್ ಮಾಡಬೇಕು. ಯಾಕೆ ಅಂದರೆ ಕೈಮಾ ಬಾಲ್ ಮಾಡಿದಾಗ ಅದು ಸ್ಟಿಫಾಗಿರುತ್ತೆ ಮತ್ತು ಸಾಂಬಾರು ಒಳಗಡೆ ಹಾಕಿದಾಗ ಯಾವುದೇ ಥರ ಕದಲೋಗಲ್ಲ ಅಂಥೇಳಿ ನಾವು ಒಂದೇ ರೌಂಡ್ ಬ್ಲೆಂಡ್ ಮಾಡ್ಕೋಬೇಕು. ಈಗ ಬ್ಲೆಂಡ್ ಮಾಡಿರೋ ಕೈಮಾಗೆ ಆವಾಗಲೇ ಹುರ್ಗಡ್ಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದು ಮತ್ತು ಒಂದೇ ಒಂದು ಮೊಟ್ಟೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರೋ ಕೈಮಾದೊಳಗಡೆ ಅಷ್ಟು ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ. ಸೊ ದಟ್ ಕೈಮಾ ಬಾಲ್ಸ್ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡಾದಮೇಲೆ ಒಂದೊಂದೇ ಕೈಮಾ ಬಾಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಕೈಮಾ ಬಾಲ್ಸ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ನಾನು ಇಲ್ಲೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋತಾ ಇದ್ದೀನಿ. ಈಗ ಮಸಾಲೆ ನೀಟಾಗಿ ಕುದ್ದಿದೆ. ಸೊ ಫ್ಲೇಮ್ನ ಲೋ ಮಾಡಿಕೊಂಡು ಕೈಮಾ ಬಾಲ್ಸ್ನೆಲ್ಲ ನೀಟಾಗಿ ಸ್ಪೇಸ್ ಎಲ್ಲೆಲ್ಲಿದೆ ನೋಡಿಕೊಂಡು ಕೈಮಾ ಬಾಲ್ಸ್ನ ಮಸಾಲೆ ಒಳಗಡೆ ಬಿಡಬೇಕು. ಕೈಮಾ ಬಾಲ್ಸ್ ಎಲ್ಲ ಹಾಕಾದ್ಮೇಲೆ ಇದನ್ನ ಎಕ್ಸಾಕ್ಟ್ಲಿ 45 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಜಾಸ್ತಿ ಕೈ ಆಡ್ಸಕ್ಕೆ ಹೋಗ್ಬಿಡಿ, ಯಾಕೆಂದರೆ ಕೈಮಾ ಬಾಲ್ಸ್ ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಕೈಮಾ ಆಲ್ಮೋಸ್ಟ್ ಎಲ್ಲ ಬೆಂದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ನಾನು ಏನೇ ಅಡುಗೆ ಮಾಡಿದ್ರು ಉಪ್ಪು ಖಾರ ಟೇಸ್ಟ್ ಮಾಡೋದು ನನ್ನ ಹಸ್ಬೆಂಡ್ ಆ್ಯಂಡ್ ಸಿ ಇಸ್ ರಿಯಾಕ್ಷನ್. ಆ್ಯಕ್ಚುಲಿ ಮನೆಗೆ ತುಂಬ ಜನ ನೆಂಟರು ಬಂದಿದ್ದರು. ಸೊ ಎಲ್ಲ ಗೃಹ ಪ್ರವೇಶದ ವಿಡಿಯೋ ನೋಡ್ತಾ ಇದ್ದಾರೆ. ಅದ್ರದ್ದು ಒಂದೆರಡು ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ಕೈಮಾ ತಿಂದು ಆ್ಯಕ್ಚುಲಿ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ. ಬಟ್ ಐ ಕುಡಂಟ್ ಮೇಕ್ ದ ವಿಡಿಯೋ. ಬಟ್ ನೀವು ಯಾರಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಯಾಕೆಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಸಿ ಆಲ್ ದೋಸ್ ಕಮೆಂಟ್ಸ್. ನಾನೊಂದು ಪಾರ್ಸೆಲ್ ತರಿಸಿದ್ದೆ ಇನ್ಸ್ಟಾಗ್ರಾಮ್ ಅಂತ. ಸೊ ಅದನ್ನ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಡೂಯಿಂಗ್ ಇಟ್ ನೌ. ಐ ಹ್ಯಾವ್ ಗಾಟ್ ಸೋ ಮಚ್. ದಿಸ್ ಇಸ್ ಆ್ಯಕ್ಚುಲಿ ದಿ ರೆಡ್ ಸ್ಯಾರಿ. ಇದ್ರ ಪಿಕ್ಚರ್ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ.
ಈ ನಡುವೆ ನಾನು ಏನಕ್ಕೋ ಗೊತ್ತಿಲ್ಲ ಐ ಆಮ್ ಇನ್ ಲವ್ ವಿತ್ ರೆಡ್ ಸ್ಯಾರಿ. ಆ್ಯಂಡ್ ಇದನ್ನ ಆ್ಯಕ್ಚುಲಿ ನನಗೆ ಸಿಕ್ಕಿದ ಪ್ರೈಸ್ ಬಂದು ಜಸ್ಟ್ 950 ರುಪೀಸ್ಗೆ. ಇಟ್ ಈಸ್ ಸಮಥಿಂಗ್ ಲೈಕ್ ಮೈಸೂರು ಸಿಲ್ಕ್ ಕ್ರೇಪ್. ನಾನು ನಿಮ್ಮ ಜೊತೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಈಗ. ಲೈಕ್ ದಿಸ್. ಅದ್ರ ಪಿಕ್ಚರ್ ಹಾಕಿರ್ತೀನಿ, ಇಫ್ ಯು ವಾಂಟ್ ಯು ಕ್ಯಾನ್ ಸಿ ಇಟ್. And the next color is, this is actually pink. ರಾಣಿ ಪಿಂಕ್ ಅಂತಾರಲ್ಲ ಆ ಕಲರ್. ಅದ್ರ ಪಿಕ್ಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಇಟ್. ಆ್ಯಂಡ್ ದಿಸ್ ಇಸ್ ಸೋ ಸಾಫ್ಟ್. ವಾವ್, ಸಕ್ಕತ್ತಾಗಿದೆ ಇದು, ಸೂಪರ್ಬ್ ಆಗಿದೆ ಇದು. ಇದೊಂದು ಕಲರಾ. And the next one is sky blue. ವಾವ್, ಈ ಕಲರ್ ನೋಡ್ತಾ ಇದ್ರೇನೆ ಎಷ್ಟು ಚಂದ ಅನಿಸ್ತದೆ. ಇದ್ರ ಪಿಕ್ಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ಗುಡ್, ವೆರಿ ಗುಡ್. ನೋಡಿ, ಇದು ಈ ಥರ ಇದೆ. And I got all this saree for just 950 rupees. ಇದು ನಮ್ಮ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿದ್ದು ನಾನು. And last one is this color. This is actually bottle green. ಈ ಥರ ಇದೆ ಈ ಸ್ಯಾರಿ. ಇದ್ರ ಪಿಕ್ಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಕ್ಚುಲಿ ಇದನ್ನ ಯಾಕೆ ತರಿಸಿದ್ದು ಅಂದರೆ, ನಮ್ಮ ಗೋಪಿ ಅಣ್ಣ ಇದ್ದಾರೆ ಅಲ್ಲ, ಅವ್ರ ಫ್ರೆಂಡ್ಸ್ ಮದುವೆ ಆಗಿದ್ದಾರೆ, ಅವ್ರ ಊಟಕ್ಕೆ ಬರ್ತಾರೆ ನೆಕ್ಸ್ಟ್ ವೀಕಲ್ಲಿ. ಸೊ ಅವರಿಗೆ ಕೊಡೋಕ್ಕೆ, ಅವ್ರ ವೈಫ್ಗೆ, ಅವ್ರ ಫ್ರೆಂಡ್ ವೈಫ್ಸ್ಗೆ ಕೊಡೋಕ್ಕೆ ಅಂತ ಈ ಸ್ಯಾರೀಸ್ ತರಿಸಿದ್ವಿ. ಆ್ಯಂಡ್ ಗೋಪಿ ಅಣ್ಣ ಯಾರು ಅಂದರೆ, ಈಸ್ ಮೈ ಬ್ರದರ್ ಇನ್ ಲಾ. ಈ ನಡುವೆ ಅಂತೂ ನಂಗೆ ರೆಡ್ ಸ್ಯಾರೀಸ್ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿಬಿಟ್ಟಿದೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಒನ್. ಇದನ್ನ ನಾನು ಅವ್ರಿಗೆ ಕೊಡಲ್ಲ, ನಾನೇ ಇಟ್ಕೋತೀನಿ. ಈ ವಿಡಿಯೋದಲ್ಲಿ ನಾನು 3 ಜನಕ್ಕೆ ಥ್ಯಾಂಕ್ ಯು ಹೇಳಬೇಕು. ಒಂದು ನಮ್ಮಮ್ಮ, ಯಾಕೆಂದರೆ ಪ್ರತಿ ಸಲ ನಾನು ಏನೇ ಅಡುಗೆ ಕೇಳಿ ಫೋನ್ ಮಾಡಿದಾಗಲೂ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ ವಿಡಿಯೋ ಮಾಡಬೇಕಾದ್ರೆ ನಂಗೆ ಏನೋ ಒಂದು ಸ್ಮಾಲ್ ಡೌಟ್ ಬಂದಿತ್ತು ಅಡುಗೆಲಿ, ಆವಾಗಲೂ ಕಾಲ್ ಮಾಡಿದಾಗಲೂ ಅದು ಹಾಗಲ್ಲ ಹಿಂಗೆ ಮಾಡೋದು ಅಂತ ಸಜೆಸ್ಟ್ ಮಾಡಿದರು. ಸೆಕೆಂಡ್ ಒನ್ ಇಸ್ ಮೈ ಹಸ್ಬೆಂಡ್, ಯಾಕೆಂದರೆ ನನಗೇನೂ ಬರ್ತಾ ಇರಲಿಲ್ಲ ಅಂದಾಗಲೂ ಹೀ ಸ್ಟುಡ್ ಬೈ ಮೈ ಸೈಡ್, ಹೇಳ್ತಾಯಿದ್ರು ಇಲ್ಲ ಕಲಿಬೋದು, ಕಲಿ 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 ಅಂತ. ದ ಥರ್ಡ್ ಒನ್ ಇಸ್ ಮೈ ಮದರ್ ಇನ್ ಲಾ. ಒಂದೇ ಒಂದು ದಿನ ನೀನು ಅಡುಗೆ ಮಾಡಲ್ಲ, ನಿಂಗೆ ಅದು ಬರಲ್ಲ, ನಿಂಗೆ ಇದು ಬರಲ್ಲ ಅಂತ ಒಂದು ದಿನ ಶಿ ನೆವರ್ ಟೋಲ್ಡ್ ಮಿ ಎನಿಥಿಂಗ್. ಸಚ್ ಎ ಬ್ಯೂಟಿಫುಲ್ ಪರ್ಸನ್ ಶಿ ಈಸ್. I will always be grateful to all these 3 person. Thank you so much for supporting me. ಯಾರಾದರೂ ಅತ್ತೆದಿರು ಈ ವ್ಲಾಗ್ ನೋಡ್ತಾ ಇದ್ದರೆ, ನಿಮ್ಮ ಸೊಸೆದಿರಕ್ಕೆ ಟೈಮ್ ಕೊಡಿ, ಖಂಡಿತ ಕಲಿತಾರೆ. ಯಾಕೆಂದರೆ ನಾನೇ ಕಲ್ತಿದ್ದೀನಿ, ಏನೂ ಬರದೇ ಇರೋಳೆ ಎಲ್ಲ ಕಲ್ತಿದ್ದೇನೆ ಅಂದರೆ ಫಾರ್ ಶ್ಯೂರ್ ನಿಮ್ಮ ಸೊಸೆದಿರು ಕಲಿತಾರೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿ ಯು ಆಲ್ ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, ಬಾಯ್.